ಮೂವಿ ಕೂಡ ಸಿಂಪಲ್ಲು, ಅದರಿಂದ ರಿವ್ಯೂ ಕೂಡ ಸಿಂಪಲ್ಲು. 2.5 ವರ್ಷ ಆದಮೇಲೆ ಸುದೀಪ್ ಅವರ ಸಿನಿಮಾ ನೋಡಿದ್ರೂ ಕೂಡ ನನಗೆ ಒಂದು ಆ ಲೆವೆಲಿನ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲಿಲ್ಲ. ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಸಿನಿಮಾ ನೋಡೋರಿಗೆ ಇಷ್ಟ ಆಗುತ್ತೆ, ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಸಿನಿಮಾ ನೋಡೋದವ್ರಿಗೆ ಕಷ್ಟ ಆಗುತ್ತೆ. ಈ ಸಿನಿಮಾದಲ್ಲಿ ಸುದೀಪ್ ಅವ್ರನ್ನ ತುಂಬ ರಿಯಲಿಸ್ಟಿಕ್ ಆಗಿ ತೋರಿಸಿದ್ದಾರೆ ಅಂತಲೂ ಹೇಳ್ಬೋದು. ಈ ಸಿನಿಮಾದ ಒನ್ ಲೈನ್ ಸ್ಟೋರಿ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಇಡೀ ಒಂದು ಸಿನಿಮಾ ಒಂದು ರಾತ್ರಿ ನಡೆಯೋ ಕತೆ ಅಂತಲೂ ಹೇಳ್ಬೋದು. ಒಬ್ಬ ಪೊಲೀಸ್ ಮತ್ತು ರೌಡಿ ಮಧ್ಯದಲ್ಲಿ ನಡೆಯುವಂಥ ಒಂದು ಸಸ್ಪೆನ್ಸ್ ಆ್ಯಕ್ಷನ್ ಡ್ರಾಮಾ ಮೂವಿ ಅಂತಲೂ ಹೇಳ್ಬೋದು. ಇದು ಈ ಒಂದು ನೈಟ್ ಕಾನ್ಸೆಪ್ಟು ನಿಮಗೆ ಸೇಮ್ ಅಂತ ಅನ್ಸಿದ್ರು ಕೂಡ ಕಂಪ್ಲೀಟ್ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಅಂತಲೂ ಹೇಳ್ಬೋದು. ಸೊ ಈ ಸಿನಿಮಾನ ನೋಡೋಕ್ಕೆ 3 ಹೈಲೈಟ್ ಪಾಯಿಂಟ್ಸ್ಗಳು. ಮೊದಲನೇದು ಸುದೀಪ್ ಅವರ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ಆಗಿರ್ಬೋದು ಮತ್ತು ಅವರ ಒಂದು ಪರ್ಫಾರ್ಮೆನ್ಸಲ್ಲಿ ಖಂಡಿತವಾಗ್ಲೂ ಡಿಸಪಾಯಿಂಟ್ ಮಾಡಲ್ಲ. ಎರಡನೇದು ಈ ಸಿನಿಮಾಗೆ ಕೊಟ್ಟಿರುವಂಥ ಮ್ಯೂಸಿಕ್ಕು. ಅಜನೀಶ್ ಲೋಕನಾಥ್ ಅವರು ತುಂಬ ಒಂದು ಡಿಫ್ರೆಂಟ್ ಲೆವೆಲಲ್ಲಿ ಕೊಟ್ಟಿದ್ದಾರೆ. ಏನಕ್ಕೆ ಅಂತಂದರೆ ಇಡೀ ಸಿನಿಮಾ ಆ ಒಂದು ಮ್ಯೂಸಿಕ್ ಮೇಲೆ ಡಿಪೆಂಡ್ ಆಗಿದೆ ಅಂತಲೂ ಹೇಳ್ಬೋದು. ಇನ್ನು 3ನೇ ಪಾಯಿಂಟ್ ಅಂತ ಬಂದರೆ ಈ ಸಿನಿಮಾದ ಸಾಕಷ್ಟು ಪ್ಲಾಟ್ ಟ್ವಿಸ್ಟ್ಗಳು ಮತ್ತು ಒಂದು ಲೈಟಾಗಿ ಕಾಮಿಡಿ ಎಲಿಮೆಂಟ್ಸ್ಗಳು. ಇದು ಬಿಟ್ಟರೆ ನನಗೆ ಇನ್ನು ಮಿಕ್ಕಿದ್ದು ನನಗೆ ಇಂಪ್ರೆಸ್ ಮಾಡಲಿಲ್ಲ. ನಮ್ಮ ಪಡ್ಡೆ ಹುಡುಗರಿಗೆ ಡಿಸಪಾಯಿಂಟ್ ಆಗೋದು ಅಂತಂದರೆ ಈ ಸಿನಿಮಾದಲ್ಲಿ ಹೀರೋಯಿನ ಇಲ್ಲ ಗುರು. ಆ್ಯಕ್ಚುಲಿ ಬೇಕಾಗೂ ಇಲ್ಲ. ಏನಕ್ಕೆ ಅಂತಂದರೆ ಆ ಒಂದು ನೈಟಲ್ಲಿ ಕ್ರಿಮಿನಲ್ ಹಿಡಿಯೋದ್ರಲ್ಲೇ ಬ್ಯುಸಿ ಆಗ್ಬಿಡ್ತಾರೆ. ಇನ್ನು ರೊಮ್ಯಾನ್ಸ್ ಮಾಡೋಕ್ಕೆ ಎಲ್ಲಿ ಟೈಮ್ ಸಿಗ್ತಿತ್ತು. ನೀವು ಸುದೀಪ್ ಅವ್ರನ್ನ ಸಾಕಷ್ಟು ಕಮರ್ಷಿಯಲ್ ಸಿನಿಮಾದಲ್ಲಿ ನೋಡಿರಂಗೆ ಈ ಸಿನಿಮಾದಲ್ಲಿ ನೋಡೋಕ್ಕಾಗಲ್ಲ. ಏನಕ್ಕೆ ಅಂತಂದರೆ ಇದರಲ್ಲಿ ಕಂಪ್ಲೀಟ್ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದಾರೆ. ತುಂಬ ರಿಯಲಿಸ್ಟಿಕ್ ಆಗು ಮತ್ತು ನ್ಯಾಚುರಲಿಸ್ಟಿಕ್ ಆಗಿ ಸಿನಿಮಾ ಮಾಡಿದ್ದಾರೆ ಅಂತ ಹೇಳ್ಬೋದು. ಅವ್ರಿಗೆ ಕೊಟ್ಟಂಥ ಸ್ಕ್ರೀನ್ ಪ್ರೆಸೆನ್ಸು ಲಿಟ್ರಲಿ ಸ್ವಲ್ಪ ಓವರ್ ರೇಟೆಡು ಅಲ್ಲ, ಅಂಡರ್ ರೇಟೆಡು ಅಲ್ಲ, ಎಷ್ಟು ಬೇಕೋ ಅಷ್ಟು ತಕ್ಕಂತೆ ಕೊಟ್ಟಿದ್ದಾರೆ ಅಂತಲೂ ಹೇಳ್ಬೋದು. ಈ ಸಿನಿಮಾ ನಮ್ಮ ಇಂಡಸ್ಟ್ರಿಯಿಂದ ಬಂದಿರೋ ಸಿನಿಮಾ ಅಂತ ನನಗೆ ಫೀಲ್ ಕೊಡಲಿಲ್ಲ. ಏನಕ್ಕೆ ಅಂತಂದರೆ ಈ ಸಿನಿಮಾದಲ್ಲಿ ಲೀಡ್ ಆ್ಯಕ್ಟರ್ಸ್ ಬಂದು ಬೇರೆ ಇಂಡಸ್ಟ್ರಿಯಿಂದ ಜಾಸ್ತಿನೇ ಕ್ಯಾಸ್ಟ್ ಮಾಡಿದ್ದಾರೆ. ಈ ಸಿನಿಮಾದ ಡೈರೆಕ್ಟರು ಸ್ವಲ್ಪ ಕ್ಯಾಸ್ಟಿಂಗ್ ಮೇಲೆ ಫೋಕಸ್ ಮಾಡಬೇಕಾಗಿತ್ತು ಅಂತ ನನಗನ್ನಿಸ್ತು. ಏನಕ್ಕೆ ಅಂತಂದರೆ ಈ ಮೂವಿಲಿ ನನಗೆ ಡಬ್ಬಿಂಗಲ್ಲಂತೂ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಯಿತು. ಏನಕ್ಕೆ ಅಂದರೆ ಲಿಪ್ಸಿಂಗ್ ಸಾಕಷ್ಟು ಕಡೆ ಮಿಸ್ ಆಗುತ್ತೆ. ನನಗೆ ಒರಿಜಿನಲ್ ಅಂತ ಅನಿಸಿದ್ದು ಸುದೀಪ್ ಅವರ ಒಂದು ಕ್ಯಾರೆಕ್ಟರ್ ಮತ್ತು ಅವರ ಒಂದು ಪರ್ಫಾರ್ಮೆನ್ಸು. ನನಗೆ ಡೈರೆಕ್ಟರು ಸ್ಕ್ರೀನ್ ಪ್ಲೇಲಿ ಯಾಕೋ ಕಾಂಪ್ರಮೈಸ್ ಆದರು ಅಂತ ಅನಿಸುತ್ತೆ. ಏನಕ್ಕೆ ಅಂತಂದರೆ ಈ ಸಿನಿಮಾದ ಸ್ಟೋರಿ ಲೈನ್ ಎಷ್ಟೇ ಸಿಂಪಲ್ ಆಗಿದ್ರು ಕೂಡ ಫಸ್ಟ್ ಹಾಫಲ್ಲಿ ಕೆಲವೊಂದು ಕಡೆ ನನಗೆ ಸ್ಲೋ ನರೇಷನ್ ಅನಿಸುತ್ತೆ, ಕೆಲವೊಂದು ಕಡೆ ಫಾಸ್ಟ್ ನರೇಷನ್ ಅಂತ ಅನಿಸುತ್ತೆ. ಬಟ್ ಸೆಕೆಂಡ್ ಹಾಫಲ್ಲಿ ಕಂಪ್ಲೀಟ್ ಎಂಗೇಜ್ಮೆಂಟ್ ಆಗಿ ಉಳಿಸಿದ್ದೆ ಪ್ಲಾಟ್ ಟ್ವಿಸ್ಟ್ಗಳು. ಬಟ್ ಆದರೂ ನನಗೆ ಇನ್ನೂ ಇಂಪ್ರೂವೈಸ್ಡ್ ಮಾಡ್ಬೋದಾಗಿತ್ತು ಅಂತ ನನಗನ್ನಿಸ್ತು. ಸಾಕಷ್ಟು ಲಾಜಿಕ್ಸ್ ಮತ್ತು ಕನೆಕ್ಟಿವಿಟಿನ ತಲೆಯಲ್ಲಿ ಇಟ್ಕೊಂಡು ಸಿನಿಮಾ ಮಾಡಿದರೂ ಕೂಡ ಕೆಲವೊಂದು ಕಡೆ ಇದೆರಡನ್ನೂ ಕೂಡ ಮಿಸ್ ಮಾಡಿದ್ರು ಅಂತ ನನಗನ್ನಿಸ್ತು. ಜೊತೆಗೆ ಈ ಸಿನಿಮಾದಲ್ಲಿ ವಾವ್ ಎಲಿಮೆಂಟ್ಸ್ ಮತ್ತು ಮಾಸ್ ಎಲಿಮೆಂಟ್ಸ್ನ ಕಮ್ಮಿ ನೋಡ್ತೀರಾ. ಯಾಕೆ ಅಂದರೆ ಹೀರೋಗಿಂತ ಬೇರೆ ಲೀಡ್ ಆ್ಯಕ್ಟರ್ಸ್ಗೆ ಓವರ್ ಬಿಲ್ಡಪ್ ಕೊಟ್ಟಿದ್ದಾರೆ ಅಂತಲೂ ಅನಿಸುತ್ತೆ. ಹೀರೋ ಮತ್ತು ಸ್ಟೋರಿನ ಇನ್ನೂ ಸ್ಟ್ರಾಂಗ್ ಆಗಿ ಮಾಸ್ ಆಗಿ ಬಿಲ್ಡ್ ಮಾಡ್ಬೋದಾಗಿತ್ತು ಅಂತ ನನಗನ್ನಿಸ್ತು. ಓವರ್ ಆಲ್ ಸಿನಿಮಾ ನಿಮಗೆ ಬೋರ್ ಆಗದೆ ಇರೋದಕ್ಕೆ ಮೇನ್ ರೀಸನ್ನೇ ಕಿಚ್ಚ ಸುದೀಪ್ ಅವರು. ನೀವು ಈ ಸಿನಿಮಾದಲ್ಲಿ 2 ಸಾಂಗ್ ನೋಡ್ತೀರಾ. ಮೊದಲನೇ ಸಾಂಗ್ ಅಂತೂ ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಬಟ್ ಟೈಟಲ್ ಟ್ರ್ಯಾಕ್ ನೀವೇನು ನೋಡ್ತೀರಾ ಅದು ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಏನಕ್ಕೆ ಅಂತಂದರೆ ಆ ಒಂದು ಟೈಟಲ್ ಟ್ರ್ಯಾಕಲ್ಲಿ ಸುದೀಪ್ ಅವರ ಡ್ಯಾನ್ಸ್ ಮಾತ್ರ ತುಂಬ ನ್ಯಾಚುರಲ್ ಆಗಿ ಬಂದಿದೆ. ಇದನ್ನು ಅವರು ಕೂಡ ಹೇಳಿದ್ದಾರೆ. ಓವರ್ ಆಲ್ ಸಿನಿಮಾ ಎಕ್ಸ್ಪೆಕ್ಟೇಷನ್ಸ್ಗೆ ರೀಚ್ ಆಗದೆ ಇದ್ರೂ ಒನ್ ಟೈಮ್ ವಾಚಬಲ್ಗೆ ಮೋಸ ಅಂತೂ ಇಲ್ಲ. ನಾನು ಹೇಳೋದು ಸಿಂಪಲ್ಲು, ಕನ್ನಡ ಸಿನಿಮಾಗಳನ್ನ ಥಿಯೇಟರ್ಸಲ್ಲಿ ನೋಡಿ. ಸಿಗೋಣ ಮುಂದಿನ ರಿವ್ಯೂಲಿ. ನಗ್ನಗ್ತಾ ಇರಿ. ಜೈ ಕರ್ನಾಟಕ ಮಾತೆ. ಸಿರಿಗನ್ನಡಂ ಗೆಲ್ಗೆ, ಸರಿಗನ್ನಡಂ ಬಾಳ್ಗೆ.